ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನಿ ಮ್ಯಾಗ್ನೆಟ್ ಥರ ಕೆಲಸ ಮಾಡುವಂತಹ ಈ ಒಂದು ಮನಿ ಮ್ಯಾಗ್ನೆಟ್ ಪೋಟ್ಲಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಚಕ್ಕೆ, ರೋಸ್ ಎಸೆನ್ಸ್ ಅಂದರೆ ರೋಸ್ ಇತ್ರ ಅಂತ ಹೇಳ್ತೀವಲ್ವ ಅದು, ಅಕ್ಕಿ, ಬಿಳಿ ಸಾಸಿವೆ, ಪಲಾವ್ ಎಲೆ, ಏಲಕ್ಕಿ, ಲವಂಗ ಮತ್ತು 5 ರೂಪೀಸ್ ಕಾಯಿನ್. ಇದು ವೈಷ್ಣೋದೇವಿ ಮುದ್ರೆ ಇರುವಂಥದ್ದು. ಇದಿಲ್ಲ ಅಂದ್ರೂ ಮಾಮೂಲಿ 5 ರೂಪೀಸ್ ಕಾಯಿನನ್ನು ಯೂಸ್ ಮಾಡಿ. ಪಚ್ಚಕರ್ಪೂರ, ಸೋಂಪು, ಅಕ್ಕಿ, ಬಿಳಿ ಸಾಸಿವೆ ಇಷ್ಟು ಬೇಕಾಗಿರುತ್ತೆ. ಇದರಲ್ಲಿ ಯಾವುದಾದ್ರು 1-2 ಬಿಟ್ಟೋಯ್ತು ಅಂದ್ರೂ ಪರವಾಗಿಲ್ಲ. ಕಂಪಲ್ಸರಿ ಚಕ್ಕೆ ಮತ್ತು ಕಾಯಿನು, ಏಲಕ್ಕಿ ಮತ್ತು ಪಚ್ಚಕರ್ಪೂರ ಅನ್ನೋದು ಕಂಪಲ್ಸರಿ ಇಟ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಷ್ಟು ನಮಗೆ ದುಡ್ಡು ಅಟ್ರಾಕ್ಟ್ ಮಾಡೋಕ್ಕೆ ತುಂಬ ಕೆಲಸ ಮಾಡುತ್ತೆ. 5 ರೂಪೀಸ್ ಕಾಯಿನ್ ಹಾಕ್ತಾಯಿದ್ದೀನಿ. ಅಕ್ಕಿ ಸ್ವಲ್ಪ ಹಾಕ್ಕೊಳ್ಳಿ. ಅಕ್ಕಿ ಅನ್ನೋದು ಚಂದ್ರನ ರಿಪ್ರೆಸೆಂಟ್ ಮಾಡುತ್ತೆ. ಇದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಪಚ್ಚಕರ್ಪೂರ, ಇದು ಸೋಂಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಚಕ್ಕೆ ಒಂದೇ ಒಂದು ಪೀಸ್ ಹಾಕಿದ್ರೂ ಸಾಕು. ನೋಡಿ, ಇಷ್ಟು ಚಕ್ಕೆ ಪೀಸನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಒಂದು 5 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, 5 ಏಲಕ್ಕಿ ಹಾಕಿದ್ದೀನಿ. ಮತ್ತು ಬಿಳಿ ಸಾಸಿವೆ, ಅರಿಶಿನ ಸಾಸಿವೆ ಅಂತಲೂ ಕರೀತಾರೆ. ಬಿಳಿ ಸಾಸಿವೆನೂ ಅಷ್ಟೇ. ನಿಮ್ಮ ಒಂದು ಗುರುಬಲವನ್ನು ಹೆಚ್ಚು ಮಾಡೋದಕ್ಕೆ ಬಿಳಿ ಸಾಸಿವೆ ಚೆನ್ನಾಗಿ ವರ್ಕ್ ಆಗುತ್ತೆ. ಲವಂಗ ಒಂದು 5 ಹಾಕ್ತಾಯಿದ್ದೀನಿ. ನೋಡಿ, ಹೂವು ಇರುವಂಥ ಲವಂಗನ ಹಾಕಿ. ಮತ್ತು ಈ ಪಲಾವ್ ಎಲೆ ಇದೆಯಲ್ವಾ, ಅದಕ್ಕೆ ಈ ರೋಸ್ ಇತ್ರ ಏನಿದೆ ಅದನ್ನು ಸ್ವಲ್ಪ ನಿಮಗೆ ಗೊತ್ತಿರುವಂತಹ ಯಾವುದೇ ಒಂದು ಮಂತ್ರವನ್ನು ಹೇಳಿಕೊಂಡು ಈ ಒಂದು ಪೋಟ್ಲಿಯನ್ನು ನೀವು ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿನ ಸಂಜೆ ದೇವ್ರ ಮುಂದೆ ಕೂತ್ಕೊಂಡು ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನ ಇಟ್ಬಿಟ್ಟು ಅವತ್ತೆಲ್ಲನೂ ದೇವ್ರ ಹತ್ರ ಇಟ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಿಮ್ಮ ಒಂದು ಪರ್ಸಲ್ಲಿ, ನಿಮ್ಮ ದುಡ್ಡಿಡುವಂಥ ಪ್ಲೇಸಲ್ಲಿ, ಒಡವೆ ಇಡುವಂಥ ಪ್ಲೇಸಲ್ಲಿ ಈ ಥರ ಒಂದು ಪೋಟ್ಲಿಗಳನ್ನು ಮಾಡಿ ಇಟ್ಕೋಬೋದು. ನೀವು ಬಟ್ಟೆಯಲ್ಲಿ ಕೂಡ ಗಂಟು ಕಟ್ಟಿ ಇಟ್ಕೋಬೋದು. ಬಿಳಿ ಬಟ್ಟೆ ಅಥವಾ ಕೆಂಪು ಅಥವಾ ಗ್ರೀನ್ ಕಲರ್ ಬಟ್ಟೆಯಲ್ಲಿ ನೀವು ಅದನ್ನು ಕಟ್ಟಿ ಇಟ್ಕೋಬೋದು. ನಾನು 2 ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪರ್ಸ್ಗೆ, ಒಂದು ಬೀರೋನಲ್ಲಿ ಇಡೋದಕ್ಕೆ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನೂ ಇಲ್ಲ ಅಂದ್ರೂ ನಾವು ಪರ್ಸನ್ನು ಓಪನ್ ಮಾಡಿದಾಗ ಅಥವಾ ಬೀರೋನ ಓಪನ್ ಮಾಡಿದಾಗ ತುಂಬ ಒಳ್ಳೆಯ ಸುಗಂಧ ಬರುತ್ತೆ. ಅದರಿಂದನೇ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರವೇ ಇದೆಲ್ಲನೂ ಸುಗಂಧ ದ್ರವ್ಯಗಳು ಅಂತಲೇ ಕರೀತಾರೆ ಇದನ್ನು. ನಮ್ಮ ಒಂದು ಅಬೆಂಡೆನ್ಸನ್ನು ಹೆಚ್ಚು ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇ ನನ್ನ ಒಂದು ವಿಡಿಯೋಗೆ ಮತ್ತೆ ಬಂದು ಕಮೆಂಟ್ ಮಾಡ್ತೀರಾ, ನಮ್ಗೆ ವರ್ಕ್ ಆಯಿತು ಅಂತ ಹೇಳಿಬಿಟ್ಟು. ನಾನು ಇದನ್ನು ಒಂದು 10 ವರ್ಷದಿಂದನೂ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದನೇ ನಾನು ಇದನ್ನು ವಿಡಿಯೋ ಮಾಡ್ತಾ ಇರೋದು. ಯಾರೋ ಹೇಳೋದನ್ನು ಕಾಪಿ ಮಾಡಿ ಹಾಕೋದು ತುಂಬ ಈಸಿ ಆಗುತ್ತೆ, ಬಟ್ ಅದನ್ನು ನಾನು ಯಾವತ್ತಿಗೂ ಮಾಡೋಕ್ಕೋಗೋದಿಲ್ಲ. ಇದು ನನ್ನ ಪರ್ಸಲ್ಲಿ ಇದು ಕಂಪಲ್ಸರಿ ಇರುತ್ತೆ ಯಾವಾಗ್ಲೂ. ತುಂಬ ಜನಕ್ಕೂ ನಾನು ಸಜೆಸ್ಟ್ ಮಾಡಿದ್ದೀನಿ. ನಾನು ಸಜೆಸ್ಟ್ ಮಾಡಿದವ್ರಿಗೆಲ್ಲರಿಗೂ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಂಪಲ್ಸರಿ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಹಾಗೆ ನನ್ನ ಹಾಗೆ ಒಳ್ಳೆ ಒಂದು ಅಬೆಂಡೆನ್ಸನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಜನಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದಂತೂ ಮರಿಬೇಡ್ರಿ. ನೋಡಿ, ಪಲಾವ್ ಎಲೆನ ಇದರಲ್ಲಿ ಹೀಗೆ ಹಾಕ್ಬಿಟ್ಟು ಚೆನ್ನಾಗಿ ಸೀಲ್ ಮಾಡಬೇಡಿ. ಈ ಥರ ಕವರು ನಮಗೆ ಅವೈಲೇಬಲ್ ಇರುತ್ತಲ್ವ, ಅದಕ್ಕೋಸ್ಕರ ಇದು ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದ ಮಾಡಿಕೊಳ್ಳುವಂತಹ ಒಂದು ಪೋಟ್ಲಿ. ಒಂದು ತಿಂಗಳು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ನಿಮಗಿನ್ನ ಚಿಕ್ಕ ಕವರ್ ಸಿಕ್ಕಿದ್ರೂ ನೀವು ಅದನ್ನು ಯೂಸ್ ಮಾಡ್ಬೋದು. ಹೀಗೆ 2 ಕೈಯಲ್ಲಿ ಇಟ್ಕೊಂಡು ನಿಮ್ಮ ಒಂದು
ಪ್ರಾರ್ಥನೆ ಏನಿದೆ ಅದನ್ನು ದೇವ್ರ ಮುಂದೆ ಕೂತ್ಕೊಂಡು ಮಾಡ್ಕೊಳ್ಳಿ. ಈ ಥರ ಒಂದು ನನ್ನ ಆರ್ಥಿಕ ಸಮಸ್ಯೆಗಳೇನಿದೆ ಎಲ್ಲ ದೂರ ಆಗೋಗ್ಬಿಡಬೇಕು, ನನ್ನ ಒಂದು ಪರ್ಸಲ್ಲಿ, ನನ್ನ ಒಂದು ಖಜಾನೆಯಲ್ಲಿ ಯಾವಾಗಲೂ ದುಡ್ಡು ಇರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ದೇವ್ರ ಹತ್ರ ಇಟ್ಟು ಅವತ್ತು ನೈಟೆಲ್ಲ ಬಿಟ್ಟು ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಇದನ್ನು ನಿಮ್ಮ ಎಲ್ಲೆಲ್ಲಿ ಇಡಬೇಕು ಅನ್ನುವಂತಹ ನಿಮ್ಮ ಉದ್ದೇಶ ಇರುತ್ತೋ ಅಲ್ಲಿಟ್ಟು ನೀವು ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.